ಕ್ಯಾಬಿನೆಟ್ ಖಾತೆ ಹಂಚಿಕೆ ವಿಚಾರ ಒಂದು ಗೊಂದಲ ಆಗ್ತಿದೆ. ಈಗಿರುವಂಥ ಚರ್ಚೆ ಈಗಿರುವ ಸಚಿವರಲ್ಲಿ ಅದಲು ಬದಲು ಮಾಡ್ಬೋದು, ಕೈ ಬಿಡ್ಬೋದು, ಆ ಥರ. ನೋಡಿ, ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಈಗಿರೋರನ್ನೇ ರಾಜೀನಾಮೆ ಕೊಡಿಸಿ ತುಂಬಾ ಅಸಮಾಧಾನ ಹೊಂದಿರುವಂಥವ್ರಿಗೆ ದಾರಿ ಮಾಡ್ಕೊಡ್ತಾರೆ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನ್ನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಆಯಿತಾ? ಈಗ ನೀವು ಇಲ್ಲ, ಒಂದು ನಿಮಿಷ ಅಭಿಯವರೇ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೆರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ. ಲೇಟೆಸ್ಟ್ ಎಕ್ಸಾಂಪಲ್, ಈ ಕೃಷ್ಣಪ್ಪ ಅವ್ರ ಮನೆಗೆ ಡಿ.ಕೆ ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬ ಕ್ಲಿಯರ್ ಇದೆ, ನಾವು ಮಿನಿಸ್ಟ್ರಿ ಕೊಡಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಬಹುತೇಕ ಮಾತಾಡೋರೆಲ್ಲರೂ ಕೂಡ ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳ್ತಿರೋದು. ನಾವು ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಟಿ ಜೊತೆ ಹೋಗ್ತೀವಿ ಅಂತ. ಇದು ನೋಡಿ, ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ. ಅದೇನೇ ಇದ್ದರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರಿರೋ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಅಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಕ್ಕಾಗುತ್ತೆ. ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಟು ಅಸ್. ಇಲ್ಲ ಆಗುತ್ತೆ, ಇಲ್ಲ ಖಂಡಿತವಾಗಿ ತಾವು ಹೇಳೋದು ನಿಜ ಇದೆ. ಒಂದು ವಾರ ಟೈಮ್ ಕೊಟ್ಟರೆ ಎಲ್ಲರಿಗೂ ಅವರವರ ಇಲಾಖೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದು ಸದನದಲ್ಲಿ ಇನ್ನೂ ಕಟ್ಟುನಿಟ್ಟವಾಗಿ ವ್ಯವಸ್ಥಿತವಾಗಿ ಏನು ವಿರೋಧ ಪಕ್ಷದವ್ರು ಇರ್ಬೋದು, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಾಗ್ತದೆ. ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ಅದರಲ್ಲಿ ನೋಡಿ, ಅದು ನಾನು ಹೇಳಿಲ್ವಾ, ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟ ಇದರಲ್ಲಿ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದೆ. ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇದ್ದರು, ಕುರುಬ ಸಮುದಾಯದವರು, ಸಿ ಎಮ್ ಅವರೇ ಇದ್ದರು, ಪ್ಲಸ್ ಭೈರತಿ ಸಾಹೇಬ್ರು ಇದ್ದರು, ಇಬ್ಬರು ಇದ್ದರು. ಈಗಲೂ ಅದೇ ನಮ್ಮ ನ್ಯೂಮರಿಕಲಿ ಅದೇ ಕಂಟಿನ್ಯೂ ಆಗಿದೆ. ಇನ್ನು ಹೆಚ್ಚು ಬೇಕಂತ ಎಲ್ಲ ಸಮುದಾಯದಗಳು ಬೇಡಿಕೆ ಇರ್ತದೆ. ಯಾಕಂದರೆ ಅಧಿಕಾರ ಸಿಕ್ಕಿದ್ರೆ, ಒಂದು ಕುರ್ಚಿ ಸಿಕ್ಕಿದ್ರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಬಲ ಬರ್ತದೆ, ಇನ್ನೂ ಹೆಚ್ಚು ರೀತಿಯಾಗಿ ನಾವು ಸೇವೆ ಮಾಡ್ಬೋದು ಅಂತ ಎಲ್ಲ ಸಮುದಾಯದ ಜನರಿಗೂ ಇದೇ ಇರ್ತದೆ. ಆದರೆ ನಮಗೆ ಸಂವಿಧಾನಿಕವಾಗಿ ಒಂದು ಲಿಮಿಟ್ ಇದೆ, 15% ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ಸೋಮೋಟೋ ಅಂದರೆ ಅವರು ಹೇಳಿರೋದಕ್ಕೆಲ್ಲ ನಾನು ಸೋಮೋಟೋ ತೊಗೊಳಕ್ಕೆ ಹೋದರೆ ಆಯಿತು, ಇಲ್ಲದ್ರೆ ನೀವೆಲ್ಲ ಹೇಳಿದಕ್ಕೂ ಸೋಮೋಟೋ ತೊಗೊಳಕ್ಕೆ ಹೋದರೆ ನಂದು ಅದೇ ಕೆಲಸ ಆಗ್ತದೆ. ಈಗ ಸೋಮೋಟೋ ಯಾವಾಗ ತಗೋತೀವಿ ಅಂದರೆ ಯಾವಾಗ ಪ್ರಕರಣಗಳು ಗಂಭೀರವಾಗಿದೆ ಅಂತ. ಈಗ ನೀವು ನಿಮ್ಮ ಪ್ರಕಾರ ಗಂಭೀರವಾಗಿದೆ, ನಾವು ಪರಿಗಣಿಸ್ಬೇಕು ಅಂದರೆ ಕೊಡಿ ನಮಗೆ, ಯಾಕಂದರೆ ಸೋರ್ಸ್ ನಿಮ್ಮ ಹತ್ರ ಇದೆ ಅಲ್ಲ. ಈಗ ಸೋಮೋಟೋ ತಗೋತೀನಿ, ನನಗೇನಿಲ್ಲ. ಬಟ್ ಅವರೇ ಸೋರ್ಸ್ ಕೊಡಬೇಕಲ್ಲ ನನಗೆ, ಯಾಕಂದರೆ ಅವ್ರು ಬಹಿರಂಗ ಮಾಡಿದ್ದು ನಿಮ್ಮ